ನಿನ್ನೆಯಿಂದ ಕೂಡ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿತ್ತು. ನಾಳೆ ಸೋಮವಾರ ಫೆಬ್ರವರಿ 4ನೇ ತಾರೀಕು ಮಗದೊಂದು ಪ್ಲಾನ್ ಅನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇನ್ನೊಂದು ಕಡೆ 18 ಮಂದಿ ಶಾಸಕರು ಕೂಡ ರಾಜೀನಾಮೆ ಕೊಡ್ತಾರೆ ಅಂತ. ಈಗ ಮಾನ್ಯ ಕೇಂದ್ರ ಸಚಿವರಾದಂತಹ ಡಿ.ವಿ. ಸದಾನಂದ ಗೌಡರು ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಜೆಟ್ ಮಂಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಕಾಂಗ್ರೆಸ್ ಶಾಸಕರು ಕುಮಾರಸ್ವಾಮಿ ಸರ್ಕಾರ ಬೆಂಬಲಿಸದಿದ್ದರೆ ನಮ್ಮಿಂದಲೇ ಸರ್ಕಾರ ರಚನೆಗೆ ಯತ್ನಿಸಲಾಗುತ್ತೆ. ಸಮಯಕ್ಕೆ ಸರಿಯಾಗಿ ಬಿಜೆಪಿ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ. ಅವರವರ ಪಕ್ಷದಲ್ಲಿರುವ ಅವರವರ ಸೈನಿಕರಿಂದಲೇ ಆಪರೇಷನ್ ನಡೀತಾ ಇದೆ ಅಂತ ಡಿ.ವಿ. ಸದಾನಂದ ಗೌಡರು ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಕೆಲವು ಶಾಸಕರೇ ಕಾಣೆಯಾಗ್ತಾರೆ. ಎಲ್ಲಿ ಹೋಗಿದ್ದಾರೆ? ಶಾಸಕರನ್ನು ಕಂಡುಹಿಡಲಿಕ್ಕೆ ಆಗೋದಿಲ್ಲ ಇವರಿಗೆ. ರವಿ ಪೂಜಾರಿ ಅಂತ ಹೇಳಿದ್ರೆ ಅವನನ್ನು ನಾವು ಕರ್ಕೊಂಡು ಬಂದದ್ದು ಅಂತ ಹೇಳ್ತಾರೆ ಇಲ್ಲಿ ಕೂತ್ಕೊಂಡು. ಅವರ ಶಾಸಕ ಗಲಾಟೆ ಮಾಡಿ ಓಡಿಯೋದವನ್ನು ಹಿಡಿಲಿಕ್ಕೆ ಆಗಲಿಲ್ಲ ಇವರಿಗೆ. ಅವರ 4-5 ಶಾಸಕರು ಕಳೆದ 1 ತಿಂಗಳಿಂದ ಕಾಣೆಯಾಗಿದ್ದಾರೆ. ಅವರನ್ನು ಪತ್ತೆ ಹಚ್ಚಲಿಕ್ಕೆ ಆಗುದಿಲ್ಲ. ಇವರು ಏನು ಆಡಳಿತ ನಡೆಸಿದರು? ಆದ ಕಾರಣ ಅವರು ಬಜೆಟ್ ಕೊಡಲಿಕ್ಕೆ ಇಲ್ಲ. ನಾವು ಸೆಣಸಾಡುವಾಗ ಬಲಿಷ್ಠರೊಳಗೆ ಸೆಣಸಾಡಬೇಕು, ಬರೀ ಬೇರೆಯವರಲ್ಲಿ ಅಲ್ಲ. ಮತ್ತು ಬಲಿಷ್ಠರ ಜೊತೆ ಸೆಣಸಾಡ್ತೇವೆ ಮತ್ತು ಯಶಸ್ವಿ ಆಗ್ತೀವಿ. ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಿಮಗೆ. ನಾನು ಸುಳ್ಯ ಅಂತ ಹೇಳುವಂಥ ಒಂದು ಕ್ಷೇತ್ರದಿಂದ, ಒಂದು ಕುಗ್ರಾಮ ಮಂಡಕೋಲು ಅಂತ ಹೇಳುವಂಥ ಕುಗ್ರಾಮದಿಂದ ಬಂದವನು. ಆದರೆ ಪ್ರತಿ ಹಂತದಲ್ಲಿ ಕೂಡ ಜನರ ಜೊತೆ ಇದ್ದು ನನ್ನ ಪಕ್ಷದ ವಿಚಾರಗಳನ್ನು ನಾನು ಬಂದಂಥ RSSನ ಹಿನ್ನೆಲೆಯಲ್ಲಿ ಅದನ್ನು ಯಶಸ್ವಿಯಾಗಿ ಕ್ರೋಢೀಕರಣ ಮಾಡೋದರಲ್ಲಿ ಯಶಸ್ವಿಯಾಗಿದ್ದೀನಿ. ಕೊನೆಯ ದಿನದಲ್ಲಿ ಇನ್ನೊಂದರಲ್ಲಿ ಯಶಸ್ವಿ ಆಗ್ತೇನೆ ಅಂತ ಹೇಳುವಂಥ ವಿಶ್ವಾಸ. ಅವರವರ ಕೋಟೆಯೊಳಗೆ ಅವರವರ ಸೈನಿಕರೇ ಅವರ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾಗ ಅವರ ಸೋಲು ಕಟ್ಟಿಟ್ಟ ಬುತ್ತಿ. ಆದ ಕಾರಣ ಅದಕ್ಕೆ ಬಿಜೆಪಿಯವರು ಜವಾಬ್ದಾರಲ್ಲ. ಆದರೆ ನಾವೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 104 ಶಾಸಕರನ್ನು ಹೊಂದಿದವರು ಮತ್ತು ಬಿಜೆಪಿ ಅಂತದ್ದು ಸರ್ಕಾರ ಬರಬೇಕು ಅಂತ ಹೇಳಿ ಅಪೇಕ್ಷೆ ಬೇರೆ ಶಾಸಕರಿಗೂ ಇದ್ದರೆ ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅನಿವಾರ್ಯವಾಗಿ ನಾವು ಜವಾಬ್ದಾರಿ ಹೊತ್ಕೊಳ್ಳೇಬೇಕಾಗುತ್ತೆ. ಇದಿಷ್ಟು ಕೂಡ ಮಾನ್ಯ ಕೇಂದ್ರ ಸಚಿವರಾದ ಡಿ.ವಿ. ಸದಾನಂದ ಗೌಡರು ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟರು. ಕೆಲವು ಹೊತ್ತಿನ ಮುಂಚೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಮಸೂದ್. ಹರೀಶ್, ಗುಡ್ ಆಫ್ಟರ್ನೂನ್. ಕೇಂದ್ರ ಸಚಿವರ ಈ ಮಾತಿನಿಂದ ಒಂದಂತೂ ನಿಜ, ಬಿಜೆಪಿ ತನ್ನ ಪ್ರಯತ್ನವನ್ನು ಬಿಟ್ಟಿಲ್ಲ ಅಂತ. ಆದರೆ ಆ ಪ್ರಯತ್ನವನ್ನು ನಾವೇ ಮಾಡುತ್ತಿದ್ದೇವೆ ಅಂತ ಕೂಡ ಹೇಳ್ತಿಲ್ಲ. ಅದರ ಲಾಭವನ್ನ ಪಡೆಯೋಕೆ ರೆಡಿ ಇದ್ದೀವಿ ಅಂತಿದ್ದಾರಾ? ಹೆಂಗದು? ಹರೀಶ್, ಫೆಬ್ರವರಿ 6ನೇ ತಾರೀಕಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಿದೆ. ಆ ಬಜೆಟ್ ಅಧಿವೇಶನ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ಆಪರೇಷನ್ ಕರಾಮತ್ ನಡೆಯುತ್ತಾ ಅನ್ನುವಂತಹ ಅನುಮಾನ, ಆ ಅನುಮಾನಕ್ಕೆ ಪುಷ್ಟಿ ಕೊಡುವಂತಹ ಸುಳಿವನ್ನ ಇವತ್ತು ಡಿ.ವಿ.ಎಸ್ ಅವರು ಬಿಟ್ಕೊಟ್ಟಿದ್ದಾರೆ. ನಾವು ಸರ್ಕಾರ ರಚನೆ ಮಾಡುವ ಪ್ರಯತ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಶಾಸಕರು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡದಿದ್ದರೆ ನಾವು ಸರ್ಕಾರ ರಚನೆ ಮಾಡುವಂತಹ ಪ್ರಯತ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರು ಕುಮಾರಸ್ವಾಮಿ ಸರ್ಕಾರಕ್ಕೆ ಬೆಂಬಲ ಕೊಡದೇ ಇರುವಂತಹ ಸಂದರ್ಭ ಯಾವಾಗ ಸೃಷ್ಟಿಯಾಗುತ್ತೆ? ಅದು ಅವಿಶ್ವಾಸ ನಿರ್ಣಯ ಬಂದಾಗ. ಅವಿಶ್ವಾಸ ನಿರ್ಣಯ ಪ್ರಸ್ತಾಪ ಮಂಡನೆ ಆದ್ರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ಗೈರಾಜರಾಗೋದು ಅಥವಾ ಅದಕ್ಕೂ ಮುಂಚೆ ರಾಜೀನಾಮೆ ಕೊಡೋದು, ಈ ತರ ಸಂದರ್ಭಗಳು ಬಂದಾಗ ನಾವು ಸರ್ಕಾರ ರಚನೆ ಮಾಡುವ ಪ್ರಯತ್ನ ಕಿಳಿತೀವಿ ಅನ್ನುವಂತಹ ಸುಳಿವನ್ನು ಅವ್ರು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಬಿಜೆಪಿ ಆಪರೇಷನ್ ಕಮಲದ ಮಾಡ್ತಾ ಇರುವಂತಹ ಪ್ರಯತ್ನವನ್ನ, ಆ ಕಾರ್ಯಾಚರಣೆಯನ್ನ, ಅದರ ಸುಳಿವನ್ನ ಡಿ.ವಿ.ಎಸ್ ಅವರು ಕೊಟ್ಟಿದ್ದಾರೆ. ಅದಲ್ಲದೆ ಇವತ್ತು ರವಿಕುಮಾರ್ ಅವರು ಕೂಡ ಅದೇ ಸುಳಿವನ್ನ ಕೊಟ್ಟಿದ್ದಾರೆ. ನಾವು ಮುಂದಿನ ಪ್ರಯತ್ನ ಮಾಡ್ತೇವೆ ಸರ್ಕಾರ ಬಿಟ್ಟು ಹೋದ್ರೆ ಅನ್ನುವಂತ. ಅಂದ್ರೆ ಬಿಜೆಪಿ ಇಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಇದು ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಭೀತಿಗೆ ಎಡೆ ಮಾಡಿಕೊಟ್ಟಿದೆ. ಹರೀಶ್, ಮೌನ ಕ್ರಾಂತಿ ಅಂತ ಹೆಸರಿಟ್ಟೆ ಈಗ ಸೈಲೆಂಟ್ ಆಗಿ ಅದೆಲ್ಲವೂ ಕೂಡ ನಡೆಸ್ತಾ ಇದ್ದಾರೆ ಅಂತ. ಇನ್ನೊಂದು ಹೇಳ್ತಾರೆ, ಅವರ ಶಾಸಕರನ್ನ ಹದ್ದು ಬಸ್ನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕಾಗಲ್ಲ, ಇನ್ಯಾರೋ ಓಡೋಗಿರೋರನ್ನ ತಗೊಂಬರೋಕ್ಕಾಗಲ್ಲ, ಇನ್ಯಾವುದನ್ನು ಕ್ಲೈಮ್ ಮಾಡ್ತಾರೆ ಇವರು ಅಂತ ಕೂಡ ಹೇಳ್ತಿದ್ದಾರೆ. ಅಂದರೆ ಒಂದು ಅರ್ಥದಲ್ಲಿ ಬಿಜೆಪಿ ಅವರೀಗ ಸಮ್ಮಿಶ್ರ ಸರ್ಕಾರದಲ್ಲಿ ಸರಿ ಇಲ್ಲ, ಹಾಗಾಗಿ ಆ ಶಾಸಕರು ನಂಬಿಕೆ ಬಿಟ್ಟು ಆಚೆ ಹೋಗ್ತಿದ್ದಾರೆ, ಹಾಗಾಗಿ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ ಅಂತ ಅರ್ಥನಾ? ಖಂಡಿತ. ಅಂದ್ರೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಈ ಸಮ್ಮಿಶ್ರ ಸರ್ಕಾರ ಜನಕ್ಕೆ ಇಷ್ಟ ಇಲ್ಲ, ಆದ್ರೆ ಅವ್ರಿಗೆ ಸಹಜವಾಗಿ ಬಹುಮತನೂ ಕೂಡ ಸಿಕ್ಕಿಲ್ಲ. ಜನ ಬದಲಾವಣೆ ಬಯಸ್ತಾ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿ ಮುಂದಿನ ತೀರ್ಮಾನ ತಗೊಳುತ್ತೆ. ಸಮಯ ಸಂದರ್ಭ ನೋಡಿ ನಾವು ತೀರ್ಮಾನ ತಗೋತೀವಿ ಅನ್ನುವಂತ ಹೇಳಿಕೆಯನ್ನು ಕೂಡ ಡಿ.ವಿ.ಎಸ್ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಕೂಡ ಬಿಜೆಪಿ ಸೈಲೆಂಟ್ ಆಗಿ ಆಪರೇಷನ್ ಮಾಡ್ತಾ ಇದೆ. ಆದ್ರೆ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ದೊಡ್ಡ ಮೆಗಾ ಪ್ಲಾನ್ ಮಾಡ್ಕೊಂಡಿದೆ. ಅದೇನು ಅನ್ನುವಂತಹ ಅದನ್ನ ಯಡಿಯೂರಪ್ಪನವರು ಕೂಡ ಬಿಡಿಸಿ ಹೇಳ್ತಾ ಇಲ್ಲ. ಆದ್ರೆ ಮೂಲಗಳ ಪ್ರಕಾರ ಅವಿಶ್ವಾಸ ನಿರ್ಣಯ ಮಂಡನೆ ಪ್ರಸ್ತಾಪವನ್ನ ಸದನದಲ್ಲಿ ಮಂಡನೆ ಮಾಡುವ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ. ಅಂದ್ರೆ ಅವಿಶ್ವಾಸ ನಿರ್ಣಯ ಮಂಡನೆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರನ್ನ ಗೈರಾಗುವಂತೆ ನೋಡಿಕೊಳ್ಳುವ ಪ್ರಯತ್ನ ಕೂಡ ಬಿಜೆಪಿ ಮಾಡ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಮಸೂದ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.